ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಝಾನ್ಸಿ ರಾಗುನ ಬೈತಾ ಇರ್ತಾಳೆ. ಮಾಡೋದೆಲ್ಲ ಮಾಡಿ ದುಡ್ಡೆಲ್ಲ ಕದ್ದು ಈಗ ಬೇರೆಯವ್ರ ಮೇಲೆ ಆಗ್ತಾ ಇದೀಯಾ? ನನಗೆ ಗೊತ್ತು ನಿಂಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ, ಆದ್ರೆ ಈ ತರ ಕಳ್ತನ ಬರೇ ಮಾಡ್ತೀಯಾ? ಒಂದು ಕ್ಷಣ ನೀನು ನನ್ನ ಆಫೀಸ್ ನಲ್ಲಿ ಇರಬಾರ್ದು ಅಂತ ಕಪಾಳಕ್ಕೆ ಹೊಡಿತಾಳೆ. ಪಾಪ ನಮ್ ರಾಘವಂತರು ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅಲ್ಲ ಮೇಡಮ್ ಅವ್ರಿಗೆ ನಾನು ಇಷ್ಟು ಹೇಳ್ತಾ ಇದ್ದೀನಿ, ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಆಗ ಜನ್ಸಿ, ಏಯ್ ಏನೋ ಅನ್ಕೊಂಡಿದೀಯಾ, ಗೆಟ್ ಔಟ್, ಈ ಆಫೀಸ್ನಿಂದ ನಿನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ, ಬೇರೆ ಕಡೆ ಅದ್ ಹೇಗ್ ಕೆಲಸ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಅಂತ ಹೇಳಿ ಝಾನ್ಸಿ ರಾಗುನ ಹೊರಗಡೆ ನೂಕ್ ಬಿಡ್ತಾಳೆ. ಪಾಪ ರಾಘು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಝಾನ್ಸಿ ಕೇಳೋದೇ ಇಲ್ಲ. ಈ ಕಡೆ ಸಂಗೀತ ಡಲ್ ಆಗಿ ಕೂತಿರ್ತಾಳೆ ಕಾಲೇಜಲ್ಲಿ. ಅದೇ ಟೈಮಿಗೆ ಅವಳ ಫ್ರೆಂಡ್ ಬಂದು, ಬಾರೆ ಸಂಗೀತ ಪಾನಿಪುರಿ ತಿನ್ನಕ್ ಹೋಗೋಣ ಅಂತ ಹೇಳಿದ್ರೆ, ಬೇಡ ಕಣೆ ನಂಗೆ ಯಾಕೋ ಮೂಡಿಲ್ಲ ಅಂತ ಹೇಳ್ತಾಳೆ. ಯಾಕೆ ತಲೆ ಕೆಡಿಸ್ಕೊತೀಯ? ಅದೇ ಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಲ್ಲ, ನಿಮ್ಮ ಅಣ್ಣ ಬಂದು ಹೇಗಿದ್ರು ಫೀಸ್ ಕಟ್ತೀನಿ ಅಂತ ಹೇಳಿದಾರಲ್ಲ, ಯಾಕೆ ತಲೆ ಕೆಡಿಸ್ಕೊತೀಯ, ಬಾ ಬಾ ಅಂತ ಹೇಳ್ತಾಳೆ. ಹಾಗಲ್ಲ ಕಣೆ, ಅಣ್ಣ ಇನ್ನೂ ರಿಸಿಪ್ಟ್ ಕಳ್ಸಿಲ್ಲ ಅಂದ್ರೆ ಅವ್ನಿಗೆ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ನಂಗೆ ಯಾಕೋ ಮನ್ಸಿಲ್ಲ, ನೀನೇ ಹೋಗು ಅಂತ ಹೇಳ್ತಾಳೆ. ಆಗ ಫ್ರೆಂಡು, ಏನಾಗಲ್ಲ ಬಾರೆ ತಿನ್ನೋಣ, ನಿಮ್ಮಣ್ಣ ಬಂದು ಕಟ್ಟೆ ಕಟ್ತಾರೆ ಅಂತ ಸಂಗೀತನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ತುಳಸಿ ಅಪ್ಪನ ಹತ್ರ ಬಂದು, ಏನಪ್ಪಾ ಏನು ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೆ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ನನಗೆ ಬೆದರಿಕೆ ಬೆದರಿಕೆ ಬೇರೆ ಹಾಕ್ತಾ ಇದ್ದೆ, ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ದೆ, ಏನಾಯ್ತಪ್ಪ ನಿನ್ ಕತೆ? ನೋಡ್ದಿಯಾ, ಆ ರಾಘವೇಂದ್ರನ ಆಫೀಸಿಂದ ಹೊರಗಡೆ ಹಾಕಿಸ್ತಾ ಇದ್ದೀನಿ. ನಿನ್ ಗೊತ್ತೇನಪ್ಪಾ, ಆ ಝಾನ್ಸಿನೇ ಆ ರಾಘುನ ಒದ್ದು ಹೊರಗಡೆ ಆಚೆ ಹಾಕಿದಾಳೆ, ನೋಡ್ತಾ ಇರು. ಅವನ್ ನೆನಪು ತರ್ಸೋದಾಗ್ಲಿ, ಅವಳನ್ನ ತಿರುಗುನು ನೋಡಲ್ಲ, ಆ ತರ ಮಾಡ್ತೀನಿ ಅಂತ ಹೇಳಿದಾಗ, ಏನೇ ನೀನು ನನ್ನ ಹೊಟ್ಟೆಲಿ ಹುಟ್ಟಿದೀಯಾ, ಮನುಷ್ಯಳ ನೀನು, ಯಾಕೆ ಈ ತರ ನಡ್ಕೋತೀಯಾ? ಒಳ್ಳೆ ಸ್ವಾರ್ಥದಿಂದ ನೀನು ಸಾಯ್ತಾ ಇದೀಯಾ, ನಿನ್ ಒಳ್ಳೇದಾಗಲ್ಲ ಅಂತ ಹೇಳಿ ಅಲ್ಲಿಂದ ಸಂಪತ್ ಕುಮಾರ್ ಹೊರಟೋಗ್ತಾರೆ. ಈ ಕಡೆ ರಾಯ್ ಮತ್ತು ರಾಘು ಹೊರಗಡೆ ಟೀ ಕುಡಿತಾ ಇರ್ತಾರೆ. ಯಾಕಂದ್ರೆ ಝಾನ್ಸಿ ರಾಘುನ ಆಚೆ ಹಾಕಿರ್ತಾಳಲ್ವಾ, ಸೊ ಅದಕ್ಕೋಸ್ಕರ ಟೆನ್ಷನ್ ಅಲ್ಲಿ ಟೀ ಕುಡಿತಾ ಇರ್ತಾರೆ. ಆಗ ರಾಯ್, ಸಾರ್ ಏನ್ ಮಾಡೋದು ಸಾರ್, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ, ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ಏನಾಯ್ತು ಸಾರ್, ಆ ದುಡ್ಡು ಯಾರು ತಗೊಂಡ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ, ಹೇಗಾದ್ರೂ ಮಾಡಿ ನೆನಪು ಮಾಡ್ಕೊಳ್ಳಿ ಸಾರ್, ಎಲ್ಲಿ ಹೋಯ್ತು ಎಲ್ಲಿ ಮಿಸ್ ಆಯ್ತು ಅಂತ. ಮೇಡಮ್ ನೋಡಿದ್ರೆ ನಿಮ್ನ ಆಚೆ ಹಾಕ್ಬಿಟ್ಟಿದ್ದಾರೆ, ಆದ್ರೆ ನೀವು ಇಲ್ಲಿ ಟೀ ಕುಡಿತಾ ಇದ್ದೀರಾ, ಏನ್ ಸರ್ ಆಗಿದೆ ನಿಮ್ಗೆ ಅಂತ ತಲೆ ತಲೆ ಹೊಡ್ಕೋತಾ ಇರ್ತಾನೆ ರಾಯ್. ಅದೇ ಟೈಮಿಗೆ ಸಂಗೀತ ಕಾಲ್ ಮಾಡ್ತಾಳೆ. ಅಣ್ಣ ಎಲ್ಲ ಆರಾಮಾಗಿದೆಯಾ ತಾನೆ? ಅಲ್ಲ ನಿನ್ಗೇನಾದ್ರೂ ತೊಂದ್ರೆನಾ? ಯಾಕಣ್ಣ ಬಂದು ಇನ್ನು ಫೀಸ್ ಕಟ್ಟಿಲ್ಲ ಅಂತ ಸಂಗೀತ ಕೇಳ್ತಾಳೆ. ಅದು ಸ್ವಲ್ಪ ವರ್ಕ್ ಪ್ರೆಷರ್ ಇತ್ತಮ್ಮ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಬಂದು ಫೀಸ್ನ ಕಟ್ಬಿಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ, ಹಾಗೇನೋ ತೊಂದ್ರೆ ಇದ್ರೆ ನಾನೇನು ಹೇಳಲ್ವಾ? ಏನಿಲ್ಲ, ನೀನ್ ಆರಾಮಾಗಿರು ಅಂತ ರಾಘು ಹೇಳ್ತಾನೆ. ಆಗ ರಾಯ್, ಸರ್ ಏನ್ ಈ ತರ ಮಾತಾಡ್ತಾ ಇದ್ದೀರಾ? ಅಲ್ಲ ದುಡ್ಡೇ ಇಲ್ಲಲ್ಲ, ಅದೇ ಕಡೆ ಕಟ್ತೀರಾ? ಅಲ್ಲಿ ನೋಡಿದ್ರೆ ತಂಗಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ, ಏನ್ ಸರ್ ಮಾಡೋದು, ಯಾರು ಸರ್ ದುಡ್ಡು ತಗೊಂಡಿರೋದು, ಸ್ವಲ್ಪನಾದ್ರೂ ಯೋಚನೆ ಮಾಡಿ ಅಂತ ಹೇಳ್ತಾರವಾಗ, ರಾಯ್ ಯಾಕೆ ಆ ಶಿಫಾಲಿ ತಗೊಂಡಿರ್ಬಾರ್ದು, ಯಾಕ ರಾಜು ತಗೊಂಡಿರ್ಬಾರ್ದು? ಅದರಲ್ಲೂ ಇವತ್ತು ನಾನು ಬರುವಾಗ ಒಬ್ಬ ವ್ಯಕ್ತಿ ನನ್ನ ಫಾಲೋ ಮಾಡ್ತಾ ಇದ್ದ, ಅವನು ಹಿಂದ್ಗಡೆ ಡೋರು ಕ್ಲೋಸ್ ಆಗಿಲ್ಲ ನೋಡಿ ಅಂತ ಹೇಳಿದಾಗ, ನಾನು ಹೇಳುದು ಆ ಡೋರ್ನ ಕ್ಲೋಸ್ ಮಾಡಿದೆ, ಆ ಟೈಮ್ನಲ್ಲಿ ಆ ವ್ಯಕ್ತಿ ಯಾಕೆ ತಗೊಂಡಿರ್ಬಾರ್ದು? ಹೌದು, ಇನ್ನೊಂದು ಆ ಕಾಂಟ್ರಾಕ್ಟರ್ ಯಾಕೆ ಆ ದುಡ್ಡನ್ನ ತಗೊಂಡಿರ್ಬಾರ್ದು ಅಂತ ಯೋಚನೆ ಮಾಡೋಕೆ ಊಹೆ ಮಾಡೋಕೆ ಶುರು ಮಾಡ್ತಾನೆ. ಹೌದಲ್ಲ ಸರ್, ಅವರೇ ತಗೊಂಡಿರ್ಬೋದಲ್ಲ, ಹಾಗಿದ್ರೆ ಹೋಗಿ ಕೇಳೋಣ ಬನ್ನಿ ಅಂತ ರಾಯ್ ಹೇಳ್ತಾನೆ. ಹಾಗಲ್ಲ ರಾಯ್, ಸುಮ್ನೆ ಹೋಗಿ ಯಾರನ್ನು ಕೇಳಬಾರ್ದು, ಪಕ್ಕಾ ಪ್ರೂಫ್ ಇದ್ದಾಗನೇ ಹೋಗಿ ಕೇಳ್ಬೇಕು, ಹಾಗಿದ್ಮೇಲೆ ಎಲ್ರು ನಂಬ್ತಾರೆ, ಸುಮ್ನೆ ಹೋಗಿ ಕೇಳಿದ್ರೆ ಕಪಾಳ ಕೊಡೋದು ಕಳಿಸ್ತಾರಷ್ಟೇ ಅಂತ ರಾಘು ಹೇಳ್ತಾನೆ. ನೀನೇನು ತಲೆ ಕೆಡಿಸ್ಕೋಬೇಡ ರಾಯ್, ನಿನ್ನ ಆಫೀಸ್ಗೆ ಹೋಗು, ನಾನು ಆಫೀಸ್ಗೆ ಬಂದು ದುಡ್ಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ತೀನಿ, ಕಳ್ಳ ಸಿಕ್ಕ ಅಂತ ಹೇಳಿದಾಗ, ಸಾರ್ ಏನ್ ಹೇಳ್ತಾ ಇದ್ದೀರಾ ಸಾರ್, ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ಏನೋ ಒಂದು ಹುಳ ಬಿಟ್ಬಿಟ್ಟಿದ್ದೀರಾ ತಲೆಯಲ್ಲಿ, ಆ ಹುಳ ತಲೆನ ತಿಂತಾ ಇದೆ, ಏನಾಗುತ್ತೋ ಏನೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ರಾಯ್ ಇಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಝಾನ್ಸಿ ಆಫೀಸಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮು ರಾಘು ಆಫೀಸ್ಗೆ ಬರ್ತಾನೆ, ಫುಲ್ ಸ್ಟೈಲ್ ಆಗಿ ಫುಲ್ ಆಟಿಟ್ಯೂಡ್ ಅಲ್ಲಿ ಬರ್ತಾ ಇರ್ತಾನೆ. ಆಗ ಝಾನ್ಸಿಗೆ ಸಿಟ್ಟು ಬರುತ್ತೆ, ಅಲ್ಲ ಇವನಿಗೆ ಅಷ್ಟೊಂದೆಲ್ಲ ಉಗಿದ್ ಕಳ್ಸಿದೀನಿ, ಮತ್ತೆ ಬಂದಿದ್ದಾನಲ್ಲಪ್ಪ ಇವನು ಅಂತ ಅವನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಶಿಫಾಲಿ ಮತ್ತು ರಾಜುಗೆ ಶಾಕ್ ಆಗ್ತಾ ಇರುತ್ತೆ, ಅಯ್ಯೋ ಈ ವ್ಯಕ್ತಿ ಮತ್ತೆ ಬಂದ್ಬಿಟ್ಟ, ಮತ್ತೇನ್ ಮಾಡ್ತಾನೋ ಏನೋ, ಎಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ಬಿಡ್ತಾನೋ ಏನೋ ಅಂತ ಬೈದಲ್ಲೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಆಗ ಝಾನ್ಸಿ ಬಂದು, ಇಡಿಯಟ್, ನಿನ್ನ ಆಚೆ ಹಾಕಿದ್ನಲ್ಲೋ, ಮತ್ತೆ ಹೇಗೋ ಬಂದೆ, ಅಲ್ಲ ಮತ್ತೆ ಎಷ್ಟು ಧೈರ್ಯ ನಿನ್ಗೆ ಅಂತ ಅಂತ ಹೇಳಿದಾಗ, ಮೇಡಮ್ ಅದೇಗ ನಾನು ಹಾಗೆ ಸುಮ್ಮನೆ ಹೋಗ್ಬಿಡ್ಲಿ,
ಅಲ್ಲ ನೀವೆಲ್ಲ ಸೇರಿ ಇಷ್ಟೊಂದೆಲ್ಲ ಮರ್ಯಾದೆ ಮಾಡಿ ಕಳ್ಸಿದ್ದೀರಾ, ಆ ಮರ್ಯಾದೆನೆ ನಾನು ನಿಮ್ಗೆ ಕೊಡೋದೆಲ್ಲ ಬೇಡವಾ? ಅಲ್ಲ ನಾನೇನು ಅಂತ ಪ್ರೂವ್ ಮಾಡೋದು ಬೇಡವಾ? ಬರೀ 2 ನಿಮಿಷ ಕೊಡಿ ಸಾಕು, ಕಳ್ಳ ಯಾರು ಅಂತ ನಿಮ್ಮ ಮುಂದೆನೆ ಸಾಬೀತು ಮಾಡ್ತೀನಿ ಅಂತ ರಾಘು ಹೇಳೋಕೆ ಶುರು ಮಾಡ್ತಾನೆ. ಆಗ ಜಾನ್ಸಿ, ನೀನೇನು ಸಾಬೀತು ಮಾಡೋದು ಬೇಕಾಗಿಲ್ಲ, ಸತ್ಯ ಏನು ಅಂತೂ ನನಗೆ ಗೊತ್ತಾಗಿದೆ, ನೀನೇ ಕಳ್ಳ, ಅದರಲ್ಲಿ ಪ್ರೂಫ್ ಬೇರೆ ಇದೆ, ನಿನ್ನ ಹತ್ರ 2 ಲಕ್ಷ ಇದೆ ಅಂತ ಹೇಳಿದಾಗ, ಮೇಡಮ್ ಆ ದುಡ್ಡು ನಂದೇ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪದೇ ಪದೇ, ಆದ್ರೆ ನೀವು ಯಾಕೆ ನಂಬ್ತಾ ಇಲ್ಲ? ಅಲ್ಲ ನೀವು ನಾನೇ ದುಡ್ಡು ತಗೊಂಡಿದ್ದೀನಿ ಅಂದ ಮೇಲೆ 20 ಲಕ್ಷನೂ ನಾನು ತಗೊಂಡು ಹೋಗ್ತಾ ಇದ್ದೆ, ಅದನ್ನ ಬಿಟ್ಟು 18 ಲಕ್ಷ ಬಿಟ್ಟು 2 ಲಕ್ಷನೇ ಯಾಕೆ ತಗೋತಾ ಇದ್ದೆ? ಸ್ವಲ್ಪ ಯೋಚನೆ ಮಾಡಿ ಮೇಡಮ್ ಅಂತ ಜಾನ್ಸಿಗೆ ಹೇಳ್ತಾನೆ. ಜಾನ್ಸಿಗೆ ಸ್ವಲ್ಪ ಡೌಟ್ ಆಗುತ್ತೆ, ಹೌದಲ್ವಾ, ಕಳ್ಳ ಆಗಿದ್ರೆ 20 ಲಕ್ಷನ ತಗೊಂಡು ಹೋಗ್ತಾ ಇದ್ದ, 2 ಲಕ್ಷ ತಗೊಂಡು 18 ಲಕ್ಷ ಯಾಕೆ ವಾಪಸ್ ತಂದು ಕೊಡ್ತಾ ಇದ್ದ ಅಂತ ಜಾನ್ಸಿ ಯೋಚನೆ ಮಾಡೋಕೆ ಶುರು ಮಾಡ್ತಾಳೆ. ಆಗ ರಾಘು, ಶಿಫಾಲಿ ಅವರೇ, ಅಲ್ಲ ನೀವು ನಮಗೆ ದುಡ್ಡು ಕೊಟ್ರಲ್ಲ, ಎಷ್ಟಿತ್ತು ಅಂತ ಕೇಳಿದಾಗ, 20 ಲಕ್ಷ ಇತ್ತು, ನಾನೇ ಕೌಂಟ್ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿದಾಗ, ಹೌದಾ ರಾಜು ಅವರೇ, ಇಷ್ಟು ದಿನ ನೀವು ನಿಯತ್ತಿಂದ ಇದ್ದವ್ರಲ್ವಾ, ಒಂದಿನನೂ 1 ರೂಪಾಯಿನೂ ನೀವು ಆ ಕಡೆ ಈ ಕಡೆ ಮಾಡಲ್ದವ್ರು ಸಡನ್ಲಿ ಆಗಿ ನನ್ನ ಹತ್ರ ಬಂದು ದುಡ್ಡೇ ಕೊಟ್ರಿ ಅಂತ ಹೇಳಿದಾಗ, ಸರ್ ನಾನೆಲ್ಲಿ ಬಂದು ಕೊಟ್ಟೆ, ನೀವೇ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾನೆ. ಹೌದಾ, ಹಾಗಿದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಟ್ಬಿಡ್ತೀರಾ? ದುಡ್ಡಿನ ವಿಚಾರ ಸಾರ್, ಅದೇ ಸಲೀಸಾಗಿ ಬಿಟ್ಬಿಡ್ತೀರಾ ಅಂತ ಕೇಳಿದಾಗ, ರಾಜು ಏನು ಮಾತಾಡದೆ ಸುಮ್ಮನೆ ಆಗ್ಬಿಡ್ತಾನೆ. ಆಗ ಒಂದ್ ಕ್ಷಣ ಮಲ್ಲಮ್ಮ ಮಲ್ಲಮ್ಮ ಅಂತ ಕೆಲಸ ಮಾಡೋಳನ್ನ ರಾಘು ಕೂಗ್ತಾನೆ. ಆಗ ಮಲ್ಲಮ್ಮ ಬಂದು, ಸಾರ್ ನಾ ದುಡ್ಡು ತಗೊಂಡಿಲ್ಲ, ನನ್ನಿಂದ ಏನು ತಪ್ಪಾಗಿಲ್ಲ ಸಾರ್ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಮಲ್ಲಮ್ಮ 1 ನಿಮಿಷ ವೇಟ್, ನಾನೆನ್ನ ದುಡ್ಡು ಕದ್ದಿದೀಯಾ ಅಂತ ಹೇಳ್ತಾ ಇಲ್ಲ, 1 ನಿಮಿಷ ಕೇಳು. ಅಲ್ಲ ಇವತ್ತು ಬೆಳಗ್ಗೆ ನೀನು ಎಷ್ಟೊತ್ತಿಗೆ ಬಂದೆ ಅಂತ ಕೇಳ್ತಾನೆ. ಅದು ಸಾರ್ ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಮಲ್ಲಮ್ಮ ಹೇಳ್ತಾಳೆ. ಹೌದಾ, ಹಾಗಿದ್ರೆ ಎಲ್ಲ ಡಸ್ಟ್ಬಿನ್ ಚೆಕ್ ಮಾಡಿದೀಯಾ, ಅಂದ್ರೆ ಕ್ಲೀನ್ ಮಾಡಿದೀಯಾ ಅಂತ ಕೇಳಿದೆ ಅಂತ ಹೇಳ್ತಾನೆ. ಅಲ್ಲ ಹಾ ಸರ್, ಎಲ್ಲಾದ್ರೂ ಕ್ಲೀನ್ ಮಾಡಿದೆ, ಆದ್ರೆ ಶಿಫಾಲಿ ಮೇಡಮ್ ಅವ್ರದ್ದು ಮಾತ್ರ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದಾಗ, ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ರಾಘು ಕೇಳ್ತಾನೆ. ಅದು ಮೇಡಮ್ ಅವ್ರು ಹೇಳಿದ್ರು, ಇವತ್ತೇನು ಜಾಸ್ತಿ ಏನು ಕಸ ಏನಿಲ್ಲ, ನಾಳೆ ಕ್ಲೀನ್ ಮಾಡೋ ಅಂತ ಹೇಳಿದ್ರು, ಅದಕ್ಕೆ ನಾಳೆ ಕ್ಲೀನ್ ಮಾಡ್ಬೇಕು ಅಂತ ಹಾಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಹೌದಾ, ಯಾಕೆ ಮೇಡಮ್, ಕಸ ಇದ್ರೆ ನಿಮ್ಗೆ ಎನರ್ಜಿ ಬರುತ್ತಾ ಕೆಲಸ ಮಾಡೋಕೆ ಅಂತ ರಾಘು ಶಿಫಾಲಿನ ರೇಗಿಸ್ತಾನೆ. ಆಗ ಜಾನ್ಸಿಗೆ ಡೌಟ್ ಬರೋಕೆ ಶುರುವಾಗುತ್ತೆ. ಆಗ ರಾಘು, ಹೋಗಿ ಆ ಶಿಫಾಲಿ ಅವ್ರದ್ದು ಡಸ್ಟ್ಬಿನ್ ತಗೊಂಬಾ ಅಂತ ಹೇಳಿದಾಗ, ಡಸ್ಟ್ಬಿನ್ ತಗೊಂಬಂದು ಕೆಳಗಡೆ ಹಾಕ್ತಾರೆ. ಅದರಲ್ಲಿ 2 ಲಕ್ಷ ರೂಪಾಯಿ ದುಡ್ಡಿರುತ್ತೆ. ಆಗ ಶಿಫಾಲಿ, ಅಯ್ಯೋಯ್ಯೋ ಈ ದುಡ್ಡು ಹೇಗ್ ಬಂತು ಅಂತ ನಂಗೆ ಗೊತ್ತೇ ಇಲ್ಲ, ಅಯ್ಯೋ ನನ್ನ ಹತ್ರ ಈ ದುಡ್ಡು ಬಂದಿಲ್ಲ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಅಲ್ಲ ಶಿಫಾಲಿ ಅವರೇ, CCTVಗೆ ಪೇಪರ್ನ ಅಡ್ಡ ಇಟ್ಟು ಡಸ್ಟ್ಬಿನ್ ಹಾಕೋದು ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ ಇಷ್ಟೆಲ್ಲ ಮಾಡ್ಸೋಕೆ ನಿಮ್ಗೆ ಯಾರು ಹೇಳಿದ್ರು? ನನ್ನ ಈ ಕೆಲಸದಿಂದ ತೆಗೆದಾಕೋಕೆ ನಿಮ್ಗೆ ಯಾರು ಐಡಿಯಾ ಕೊಟ್ರು? ಇದೆಲ್ಲ ಹಿಂದೆ ಯಾರಿದ್ದಾರೆ ಅಂತ ಕೇಳಿದಾಗ, ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಮನೇಲಿ ತುಂಬಾನೇ ಕಷ್ಟ ಇತ್ತು, ಅದಕ್ಕೆ ಈ ಕೆಲಸ ಮಾಡಿದೆ ಅಷ್ಟೇ, ಅದನ್ನ ಬಿಟ್ಟು ಬೇರೆ ಯಾರು ನನಗೆ ಈ ಕೆಲಸ ಮಾಡೋಕ್ಕೆ ಹೇಳಿಲ್ಲ, ಪ್ಲೀಸ್ ಸರ್ ಬಿಟ್ಬಿಡಿ, ಮೇಡಮ್ ಬಿಟ್ಬಿಡಿ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಆಗ ಜಾನ್ಸಿಗೆ ಸಿಟ್ಟು ಬಂದು ಶಿಫಾಲಿ ಕಪಾಳಕ್ಕೆ ಹೊಡಿತಾಳೆ. ಏ ಶಿಫಾಲಿ, ಇದನ್ನೆಲ್ಲ ಮಾಡೋಕೆ ಹೇಳಿದವ್ರು ಯಾರು ನಿನಗೆ ಅಂತ ಕೇಳಿದಾಗ, ಮೇಡಮ್ ಯಾರೂ ಇಲ್ಲ, ನಾನೇ ಈ ತರ ಮಾಡಿದೆ ಅಷ್ಟೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳೋಕೆ ಶುರು ಮಾಡ್ತಾಳೆ. ಆಗ ರಾಘು, ನೋಡಿದ್ರಾ, ಸ್ವಲ್ಪ ಯೋಚನೆ ಮಾಡ್ಬೇಕು, ಯಾರು ಹೇಗೆ ಏನು ಅಂತ, ಸುಮ್ಮನೆ ಒಂದು ಅನುಮಾನಕ್ಕೆ ಯಾರಿಗೂ ಅವಮಾನ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳಿ ಮೇಡಮ್. ಸರಿ, ನಾನು ದುಡ್ಡನ್ನ ನನಗೆ ಕೊಟ್ರೆ ನಾನು ನಮ್ಮ ತಂಗಿ ಕಾಲೇಜ್ ಫೀಸ್ಗೆ ಕಟ್ತೇನೆ, ಇನ್ನೂ ಬರೀ 20 ನಿಮಿಷ ಇದೆ ಅಂತ ರಾಘು ಹೇಳ್ತಾನೆ. ಆಗ ಜಾನ್ಸಿ, ಸರಿ ಸರಿ ಆಯ್ತು ರಾಯ್, ಅವ್ನು ಹೋಗೋದು ಲೇಟ್ ಆಗತ್ತೆ, ನೀನೇ ಹೇಗಾದ್ರೂ ಮಾಡಿ ಆನ್ಲೈನಲ್ಲಿ ಫೀಸ್ ಕೊಟ್ಟಕ್ಕೆ ವ್ಯವಸ್ಥೆ ಮಾಡು ಅಂತ ರಾಯ್ಗೆ ಹೇಳ್ತಾಳೆ. ಈಗ ರಾಘುಗೆ ಒಂದ್ ಕ್ಷಣ ಸಮಾಧಾನ ಆಗುತ್ತೆ. ಸರಿ ಆಯ್ತು, ಆನ್ಲೈನಲ್ಲಿ ನೀವು ಫೀಸ್ ಕಟ್ತೀನಿ ಅಂತ ಹೇಳಿದಿರಲ್ವಾ, ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.